ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಬೇರೆ ಬೇರೆ ದೇವಾಲಯಗಳ ಬಗ್ಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮಾಹಿತಿಯನ್ನು ನೀಡಿದ್ದೆ. ಇಂದು ನಾವು MSK ಮಿಲ್ ಸಿದ್ಧಿಮಾರುತಿ ಟೆಂಪಲ್ ದೇವಾಲಯಕ್ಕೆ ನಾವು ಬಂದಿದ್ದೀವಿ. ಇಲ್ಲಿನ ಅರ್ಚಕರಾದಂತಹ ನಾರಾಯಣಾಚಾರ್ಯ ಅವರಿಂದ ಈ ದೇವಾಲಯದ ಮಾಹಿತಿ ಹಾಗೂ ಪೌರಾಣಿಕ ಹಿನ್ನೆಲೆ ಹಾಗೂ ಈ ದೇವಾಲಯದ ಮಹತ್ವವನ್ನು ಸಂಪೂರ್ಣವಾಗಿ ಒಂದೇ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈಗ ಈ ದೇವಾಲಯದ ಅರ್ಚಕರಾದಂತಹ ನಾರಾಯಣಾಚಾರ್ಯ ಅವರು ಈ ದೇವಾಲಯದ ಮಹತ್ವದ ಬಗ್ಗೆ ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತಾರೆ. ನಾರಾಯಣಂ ಗುಣೇ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂ ಶಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಓಂ ಓಂ ಅಧಾತೋ ಬ್ರಹ್ಮಜಿಜ್ಞಾಸಾ ಓಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಢ್ಯಂ ವಾಕ್ಪಟತ್ವಂಚ ನಮಸ್ಮರಣಾತ್ ಭವೇತ್. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾಂ ಪ್ರಯಚ್ಛತಿ ಸೇವೇತಂ ಜಯಯೋಗೇಂದ್ರಂ ಕಾಮಬಾಣಚ್ಛತಂ ಸದಾ. ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭ್ರೂಯ ತಸ್ಮದಿಷ್ಟಾರ್ಥಸಿದ್ಧಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸದಾರ್ಥಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದು ವ್ಯಾಸರಾಜರಿಂದ ಪ್ರತಿಷ್ಠಾಪಿತವಾಗಿರ್ತಕ್ಕಂಥದ್ದು ದೇವಸ್ಥಾನ. 14ನೇ ಶತಮಾನದೊಳಗೆ ಇದನ್ನು ಪ್ರತಿಷ್ಠಾಪನೆಗೊಂಡಿದೆ ಅಂತನ್ನೋದನ್ನು ಪ್ರತೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ. ವ್ಯಾಸರಾಜರ ಎಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೋ ಅದು ಸ್ವಯಂ ವ್ಯಕ್ತ ಮೂರ್ತಿ. ಹಾಗೂ ಅದರ ಮಹತ್ವದ ಚಿಹ್ನೆ ಅಂತಂದರೆ ಬಾಲದ ಮೇಲೆ ಒಂದು ಘಂಟಿ. ಆ ಬಾಲದಲ್ಲಿ ಘಂಟಿಯನ್ನು ಇದ್ದದ್ದು ಸ್ವಯಂ ವ್ಯಕ್ತವಾಗಿರ್ತಕ್ಕಂತಹ ವ್ಯಾಸರಾಜರೇ ಪ್ರತಿಷ್ಠಾಪಿತ ಮಾಡಿರ್ತಕ್ಕಂಥದ್ದು ಅನ್ನೋದನ್ನು ನಮಗೆ ತಿಳಿದು ಬರ್ತದೆ. ಇದರ ಮಹತ್ವ ಅನಾದಿ ಕಾಲದಿಂದ ಬಂದದ್ದು. ಪೂಜೆಯನ್ನು ಮಾಡ್ತಾ ದೇವರು ಭಗವಂತ ಎಲ್ಲರಿಂದಲೂ ಕೂಡ ಸೇವೆಯನ್ನು ತೆಗೆದುಕೊಂಡಿದ್ದಾನೆ. ಇದು 1762ನೇ ಇಸ್ವಿಯೊಳಗೆ ಶೇಖ್ ಅಲಿ ಅನ್ನುವ ಒಬ್ಬ ಮುಸಲ್ಮಾನರ ವ್ಯಕ್ತಿ ಈ ದೇವಸ್ಥಾನವನ್ನು ಕಟ್ಟಿದ್ದು. ಅವನಿಂದ ಮುಂದೆ ಕ್ರಮೇಣವಾಗಿ ಪೂಜೆಯನ್ನು ಮಾಡ್ತಾ ಮಾಡ್ತಾ ಬಂದು ಕೊನೆಗೆ ನಮಗೆ ಈ ಏರಿಯಾ ಎಲ್ಲ ಮುಸ್ಲಿಮ್ಸ್ ಏರಿಯಾನೇ ಆಯ್ತಿದ್ದು. ಮುಸ್ಲಿಮಾನ್ ದೇವಾಲಯ ಅಂತಂದರೆ ಸಾಕು, ದೇವಲ್ ಗಲ್ಲಿ ಅಂತ ಇದರ ಹೆಸರು ಪ್ರತೀತಿ ಬಂದದ್ದು. ಇದು 1946ರಲ್ಲಿ ಶ್ರೀ ಸುಬ್ಬಣ್ಣಾಚಾರ್ಯ ದಾಸ್ ನಮ್ಮ ತಾತನವರು ಇಲ್ಲಿ ಬಂದದ್ದು. ಅವರ ಹೆಂಡವರಾಗಿ ಕೊಟ್ಟದ್ದು 1946ನೇ ಇಸ್ವಿಯೊಳಗೆ. ಅಲ್ಲಿಂದ ಕ್ರಮೇಣವಾಗಿ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ನಾವು ಕೈಗೊಂಡು ಬರ್ತಾ ಇದ್ದೇವೆ. ನಮ್ಮ ಅಜ್ಜನವರು ಕೂಡ ಅನೇಕ ಶ್ರಮವನ್ನು ಪಟ್ಟು ದೇವಸ್ಥಾನದ ಬೆಳವಣಿಗೆಗಾಗಿ ಅತಿಯಾದ ಶ್ರಮವನ್ನು ವಹಿಸಿ ಮನೆ ಮನೆಗೆ ಭಿಕ್ಷಾರ್ಥವಾಗಿ ಹೋಗಿ ಆ ಭಿಕ್ಷೆ ಇಲ್ಲಿ ಬಂದಿರತಕ್ಕಂಥದ್ದನ್ನೇ ಇಲ್ಲಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಸಂತೃಪ್ತಿಯನ್ನು ಪಡ್ತಾ ಇದ್ದರು. ಮುಂದೆ ಕ್ರಮೇಣವಾಗಿ ಅವರ ಮಗಳಲ್ಲಿ ಹುಟ್ಟಿದಂಥ ನಾನು ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿಕೊಂಡು 1992ನೇ ಇಸ್ವಿಗೆ ನಾನು ಈ ಗುಲ್ಬರ್ಗಾ ನಗರಕ್ಕೆ ಶ್ರೀ ಸಿದ್ಧಿಮಾರುತಿ ದೇವಸ್ಥಾನದ ಆಳ್ವಿಕೆಯನ್ನು ನಮ್ಮ ಕೈಯಲ್ಲಿ ಬಂದು ಸೇರಿತು. ತದನಂತರ ಅಲ್ಲಿಂದ ತಾತನವರು ಮಾಡುವಂತಹ ಎಲ್ಲ ಕಾರ್ಯಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಅದರಂತೆ ನಾವು ಮಾಡ್ತಾ ಬಂದಿದ್ದರಿಂದ ಈ ದೇವಸ್ಥಾನವನ್ನು ಎಲ್ಲ ಭಗವದ್ಭಕ್ತರ ಹಾಗೂ ಪರಮ ಗುರುಗಳಾಗಿರ್ತಕ್ಕಂಥ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವ ಕಾರುಣ್ಯ ಮಂತ್ರಾಕ್ಷತೆಯ ಬಲದಿಂದ ಈ ದೇವಸ್ಥಾನದ ಕಟ್ಟಡ ಇನ್ನಿತರ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅವರ ಮುಷ್ಟಿ ಮಂತ್ರಾಕ್ಷತೆಯ ಬಲದಿಂದ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಹಾಗೂ ಹಿರಿಯ ಸ್ವಾಮಿಗಳು ಕೂಡ ಬಂದು ಹೋಗ್ತಾ ಇದ್ದರು. ಈ ಸ್ವಾಮಿಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಕೂಡ ಅನೇಕ ಬಾರಿ ಬಂದು ಮಹಾಮಂಗಳಾರತಿಯನ್ನು ಮಾಡಿಕೊಂಡು ಎಲ್ಲ ಭಗವದ್ಭಕ್ತರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಇದರ ವಿಶೇಷ ಏನಂತಂದರೆ, ಯಾರು ಇಲ್ಲಿ ಭಕ್ತಿಯಿಂದ ನೆನೆದುಕೊಳ್ತಾರೋ ಅವರಿಗೆ 41 ದಿನದೊಳಗೆ ಆ ಎಲ್ಲ ಫಲಗಳನ್ನು ಕೊಡುವಂತಹ ಮುಖ್ಯ ಪ್ರಾಣದೇವರು. ಈ ಮುಖ್ಯ ಪ್ರಾಣದೇವರಲ್ಲಿ ಅನೇಕ ಭಗವದ್ಭಕ್ತರು ಮದುವೆಗಾಗಲಿ, ನೌಕರಿಗಾಗಲಿ, ಸತ್ಸಂತಾನ ಪ್ರಾಪ್ತಿಗಾಗಲಿ ಎಲ್ಲ ವಿಧವಾಗಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳನ್ನು, ರೋಗಗಳನ್ನು ಕೂಡ ಭಗವಂತ ಅನೇಕ ಬಾರಿ ಅನೇಕ ಭಗವದ್ಭಕ್ತರ ಸಮಸ್ಯೆಗಳನ್ನು ಕೂಡ ಪರಿಹರಿಸಿದ್ದಾನೆ ಅನ್ನೋದಕ್ಕೆ ಅನೇಕ ಭಗವದ್ಭಕ್ತರೇ ಸಾಕ್ಷಿಯಾಗಿದ್ದಾರೆ ಇದಕ್ಕೆ. ಹಾಗೂ ಇದರ ಹತ್ತಿರದಲ್ಲಿಯೇ ಮಹಾರುದ್ರದೇವರು, ಅನಾದಿ ಕಾಲದ ಮಹಾರುದ್ರದೇವರು. ನಮಗೂ ಅದರದ್ದು ಗೊತ್ತಿಲ್ಲ, ಏನು ಎಂಬುದು ಗೊತ್ತಿಲ್ಲ. ಆದರೆ ಅನಾದಿ ಕಾಲದ ಮಹಾರುದ್ರದೇವರು ಹಾಗೂ ಅದರ ಎದುರುಗಡೆನೇ ಪಕ್ಕದಲ್ಲಿಯೇ ಸ್ವಯಂ ವ್ಯಕ್ತವಾಗಿರ್ತಕ್ಕಂತಹ ಮಹಾಗಣಪತಿ ಚತುರ್ಬಾಹು ಗಣಪತಿಯು ಕೂಡ ಇದ್ದಾನೆ.
ಅದರ ಜೊತೆಗೆ ವಿಶೇಷವಾಗಿ ನಾವು ಚಿಕ್ಕಂದವರಿದ್ದಾಗ ಅಶ್ವತ್ಥನಾರಾಯಣ ವೃಕ್ಷವನ್ನು ನಮ್ಮ ಪೇಜಾವರ ಮಠದ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಇಲ್ಲಿಯೇ ಚಾತುರ್ಮಾಸ ಕೈಗೊಂಡಿದ್ದರು. ಆ ಸಮಯದೊಳಗೆ ಈ ಗಿಡಕ್ಕೆ ವಿವಾಹ ಉಪನಯನ ಅವರ ಸಮ್ಮುಖದಲ್ಲಿಯೇ ಮಾಡಿಸಿ ಅಶ್ವತ್ಥನಾರಾಯಣ ವೃಕ್ಷ, ಇದಕ್ಕೆ ಅಶ್ವತ್ಥನಾರಾಯಣ ವೃಕ್ಷಕ್ಕೆ ಯಾರು ಪ್ರದಕ್ಷಿಣೆ ಹಾಕ್ತಾರೋ ಅವರಿಗೆ ವಿವಾಹ ಸಿದ್ಧತೆಯನ್ನು ಮಾಡಿಕೊಡ್ತಾನೆ ದೇವರು ಅನ್ನೋದನ್ನು ಸಾಕ್ಷಿಯಾಗಿದೆ. ಇನ್ನು ನಮ್ಮಲ್ಲಿ ಪರಮಗುರುಗಳ ಅನುಗ್ರಹದಿಂದ ವ್ಯಾಸರಾಜರ ಆರಾಧನೆಯನ್ನು ಅತೀ ವಿಜೃಂಭಣೆಯಿಂದ ಆಚರಿಸಲಾಗ್ತದೆ. ಅಂದಿನ ದಿವಸ ಪಂಚಾಮೃತ ಅಭಿಷೇಕ, ರಥೋತ್ಸವ ಹಾಗೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು, ಹೋಮ ಹವನಗಳನ್ನು ಹಾಗೂ ಬಂದ ಭಗವದ್ಭಕ್ತರು ಎಲ್ಲರಿಗೂ ತೀರ್ಥಪ್ರಸಾದ, ಅಲಂಕಾರ, ಬ್ರಾಹ್ಮಣರ ಭೋಜನ, ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಹಾಗೂ ವಿಶೇಷವಾಗಿ ವ್ಯಾಸರಾಜರಿಗೆ ರಾಜರು ಅನ್ನುವುದಕ್ಕೆ ದರ್ಬಾರವನ್ನು ಮಾಡ್ತಾರೆ. ಆ ದರ್ಬಾರದೊಳಗೆ ಭರತನಾಟ್ಯ ಬಹಳ ಪ್ರಾಮುಖ್ಯತೆ. ಅವತ್ತಿನ ದಿವಸ ಇಲ್ಲಿ ಭರತನಾಟ್ಯದ ವ್ಯವಸ್ಥೆಯನ್ನು ಕೂಡ ಇರ್ತದೆ. ಆ ವ್ಯವಸ್ಥೆಯನ್ನು ಕೂಡ ಭಗವಂತ ಮಾಡಿಸಿಕೊಳ್ತಾನೆ ವ್ಯಾಸರಾಜರ ದರ್ಬಾರದೊಳಗೆ. ಹಾಗೂ ಮುಂದೆ ಹನುಮ ಜಯಂತಿ ಹಾಗೂ ಮುಂದೆ ಕ್ರಮೇಣವಾಗಿ ನವರಾತ್ರಿ ಮಹೋತ್ಸವ 9 ದಿನಗಳ ಕಾಲ ಇಲ್ಲಿ ಶ್ರೀಭೂ ಸಮೇತನಾಗಿರತಕ್ಕಂಥ ಶ್ರೀನಿವಾಸ ದೇವರ ಪ್ರತಿಮೆಗಳಿದೆ. ಅದನ್ನು ಕೂಡ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದಲೇ ಪ್ರಾಣ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂತಹ ಆ ಶ್ರೀನಿವಾಸ ದೇವರ ಉತ್ಸವ ಕೂಡ ಇಲ್ಲಿ 9 ದಿನಗಳ ಕಾಲ ವೈಭವೋಪೇತವಾಗಿ ನಡೆಯುತ್ತದೆ. ಅದರಲ್ಲಿ ಮಧ್ಯಮದೊಳಗೆ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವ, ತದನಂತರ ಎಲ್ಲ ಭಗವದ್ಭಕ್ತರಿಗೂ ತೀರ್ಥಪ್ರಸಾದ ವ್ಯವಸ್ಥೆ ಹಾಗೂ ಪ್ರತಿನಿತ್ಯ ಸಾಯಂಕಾಲ ರಥೋತ್ಸವ, ಅಷ್ಟಾವಾದನ ಸೇವಾ, ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಗೂ ಪ್ರಸಾದ ನಿವೇದ್ಯೆಯನ್ನು ಕೂಡ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಲಾಗ್ತದೆ. ತದನಂತರ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಆರಾಧನೆ, ಬಿದಿಗೆ ದಿವಸ, ಕಾರ್ತೀಕ ಶುದ್ಧ ಬಿದಿಗೆ ದಿವಸ, ತದಿಗೆ ದಿವಸ ಅವರ ಆರಾಧನೆಯು ಕೂಡ ನಮ್ಮಲ್ಲಿ ಅತಿ ವಿಜೃಂಭಣೆಯನ್ನು ಮಾಡಲಾಗ್ತದೆ. ಇನ್ನು ಅನೇಕ ಹೇಳಬೇಕು ಅಂತಂದರೆ ಈ ಏರಿಯಾ ಒಳಗಡೆ ಇರೋದರಿಂದ ಸಂಪೂರ್ಣವಾಗಿ ಸುತ್ತಮುತ್ತಲಿನ ಪ್ರದೇಶ ನಮ್ಮ ಮುಸಲ್ಮಾನರ ಸಮಸ್ಯೆ ಅವರೇ ಇರೋದರಿಂದ ಈ ದೇವಸ್ಥಾನ ಒಂದೇ ಒಂದು. ಇದಕ್ಕೆ ಪಾಕಿಸ್ತಾನ ಅಂದ್ಕೊಂಡು ಅನೇಕ ಬಾರಿ ಎಲ್ಲ ಭಗವದ್ಭಕ್ತರು ಹೇಳ್ತಾ ಇರ್ತಾರೆ. ಅದು ಅಲ್ಲ, ಇಲ್ಲಿಯೂ ಕೂಡ ಬಾಂಧವ್ಯದಿಂದ ಆ ಮುಸಲ್ಮಾನರು ಕೂಡ ಬಾಂಧವ್ಯದಿಂದ ಅನೇಕ ರೀತಿಯ ಸಹಾಯವನ್ನು ಮಾಡ್ತಾ ನಮ್ಮನ್ನು ಇಲ್ಲಿವರೆಗೂ ಈ ವಾಯುದೇವರ ದೇವಸ್ಥಾನವನ್ನು ಯಾರು ಧಕ್ಕೆಯನ್ನು ಮಾಡದೆ 1992 ಅನೇಕ ತಾಪತ್ರಯಗಳನ್ನು ಬಂದದ್ದಾಗಲಿ ಯಾರೂ ಕೂಡ ನಮ್ಮನ್ನು ಧಕ್ಕೆಯನ್ನು ಮಾಡದೆ ಅವರೇ ನಮ್ಮನ್ನು ರಕ್ಷಣೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಘಂಟಾಘೋಷವಾಗಿ ಹೇಳುವುದಕ್ಕೆ ನಾವು ಸಂತೋಷವಾಗ್ತದೆ. ಹಾಗೂ ಅವರ ಸಹಕಾರ, ಅವರ ಸಹಾಯ ನಮಗೆ ಎಲ್ಲ ರೀತಿ ಇರೋದರಿಂದ ಯಾರು ಭಯಪಡುವಂತಹ ಅವಶ್ಯಕತೆ ಇಲ್ಲ. ಹಾಗೂ ನಾನು ಕಳಕಳಿಯ ಪ್ರಾರ್ಥನೆ ಒಂದೇ, ಈ ದೇವಸ್ಥಾನಕ್ಕೆ ಎಲ್ಲ ಭಗವದ್ಭಕ್ತರು ಬಂದು ಆ ವಾಯುದೇವರ ವ್ಯಾಸರಾಜರ ಮೂಲ ವೃಂದಾವನ, ಮೃತ್ತಿಕಾ ವೃಂದಾವನ ದರ್ಶನವನ್ನು ಪಡೆದು ಅನುಗ್ರಹವನ್ನು ಮಾಡಿಕೊಳ್ಳಬೇಕು ಅಂತ ತಮ್ಮ ಎಲ್ಲ ಭಗವದ್ಭಕ್ತರಿಗೂ ನಾನು ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಪ್ರತಿ ಶನಿವಾರ ನಮ್ಮಲ್ಲಿ ಭಜನೆ ಅನೇಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಹಾಗೂ ಎಲ್ಲ ವಿಧವಾಗಿರ್ತಕ್ಕಂತಹ ಈ ನಮ್ಮ ಶಿಷ್ಯ ಅಭಯ ಮೊದಲು ಬಹಳ ಸಣ್ಣವಿದ್ದ, ಆ ಸಣ್ಣವಿದ್ದಾಗ ನಮ್ಮಲ್ಲೇ ಪಾಠಕ್ಕೆ ಬರ್ತಾ ಇದ್ದ. ಸಂಧ್ಯಾ ವಂದನೆ, ವಾಯುಸ್ತುತಿ, ಅನೇಕ ಸ್ತೋತ್ರ ಮಂತ್ರಗಳನ್ನು ಪಠನೆಯನ್ನು ಮಾಡಿ ಈಗ ಇಷ್ಟು ಉದ್ದಕ್ಕೂ ಬೆಳೆದಿದ್ದಾನೆ. ಅವನು ಮಾಡಿದಂತಹ ಈ ಯೂಟ್ಯೂಬ್ ಚಾನಲವನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಅವನನ್ನು ಪ್ರೋತ್ಸಾಹಿಸಿ ಅವನನ್ನು ಉನ್ನತ ಮಟ್ಟಿಗೆ ತಾವೆಲ್ಲರೂ ಕರೆದುಕೊಂಡು ಹೋಗಬೇಕು. ಹಾಗೂ ಗುರುಗಳ ಕಾರುಣ್ಯ, ವಾಯುದೇವರ ಅನುಗ್ರಹ ಅವನ ಮೇಲೆ ಸಂಪೂರ್ಣವಾಗಲಿ ಅಂತ ಹೇಳ್ತಾ ಆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮಧ್ಯಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ, ಕೆಲವೊಂದು ದೇವಾಲಯಗಳು ತನ್ನದೇ ಆದಂತಹ ಪೌರಾಣಿಕ ಹಾಗೂ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುತ್ತೆ. ನಮ್ಮ ಗುಲ್ಬರ್ಗಾದ MSK ಮಿಲ್ನಲ್ಲಿರುವಂತಹ ಸಿದ್ಧಿ ಮಾರುತಿ ದೇವಾಲಯವು ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯವನ್ನು ಹೊಂದಿದೆ. ಈ ದೇವಾಲಯದ ಬಗ್ಗೆ ನೀವಿನ್ನೂ ಹೆಚ್ಚಿನ ಮಾಹಿತಿನ ತಿಳಿದುಕೊಳ್ಬೇಕಾದ್ರೆ ಖಂಡಿತವಾಗ್ಲೂ ದೇವರ ದರ್ಶನಕ್ಕೆ ನೀವು ಬರಲೇಬೇಕು. ಹಾಗೂ ಇಲ್ಲಿನ ಧಾರ್ಮಿಕ ಕಾರ್ಯಕ್ರಮಗಳ ವಿವರವನ್ನು ನೀವು ಸಂಪೂರ್ಣವಾಗಿ ತಿಳಿದು ಇಲ್ಲಿನ ಧಾರ್ಮಿಕ ಅರ್ಥದ ಬಗ್ಗೆ ನಾವು ಮಾಹಿತಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ದೇವಾಲಯದ ಜೊತೆಗೆ ನಾವು ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.